ಅಕ್ಕ ನಾವು ಕಷ್ಟಪಟ್ಬಿಟ್ಟು ದುಡ್ಡು ತಗೊಬಿಟ್ಟು ಬಂದಿದ್ದೀವಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಸಾಲ ಮಾಡ್ಬಿಟ್ಟು ತಗೊಬಿಟ್ಟು ಬಂದಿದ್ದೀವಿ. ಹೆಂಗನ ಮಾಡಿ 50,000 ಇನ್ನೊಂದು ತಿಂಗಳಿಗೆ 1.5 ಲಕ್ಷ ಮಾಡ್ಬಿಟ್ಟು ನಂಗೆ ತಂದು ಕೊಟ್ಬಿಡ್ಬೇಕು. ಆಮೇಲೆ 1.5 ಲಕ್ಷ ನಾನೇ ಇನ್ನೊಂದ್ಕಿಂತ ಇನ್ವೆಸ್ಟ್ ಮಾಡ್ತೀನಿ. ಆಮೇಲೆ 2 ತಿಂಗಳಿಗೆ ಒಂದು 4.25 ಲಕ್ಷ ರೂಪಾಯಿ ಆಯ್ತದಲ್ಲ. ಆಮೇಲಿಂದ ಬೇಕಾದ್ರೆ ನಾನೇ ನಿಂಗೆ 50,000 ರೂಪಾಯಿ ಕೊಟ್ಬಿಡ್ತೀನಿ ಕಣಕ್ಕ. ಸರಿನಾ? ಹೆಂಗ ಮಾಡ್ಬಿಟ್ಟು ಇದನ್ನ ಡಬಲ್ ತ್ರಿಬಲ್ ಮಾಡ್ಬಿಟ್ಟು ತಂದು ಕೊಡ್ಬೇಕು. ನಾನು ಬಹಳ ಕಷ್ಟದಾಗಿದ್ದೀನಕ್ಕು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕೊಡಿ ನಿಮ್ಮ ದುಡ್ಡನ್ನು. ನೋಡವೋ ಈಗಲೇ ಹೇಳಿದ್ವಿ. ಆಮೇಕಿಂದ ಏನು ಅಡ್ವರ್ಟ್ ಮಾಡಕ್ಕೆ ಹೋಗ್ಬೇಡ. ಇದೇ ಊರಾಗಿದ್ಯಾ ತಾನೆ? ಎಲ್ಲೂ ಹೋಗಕ್ಕಿಲ್ಲ ತಾನೆ? ಛೇ ನಾನು ಎಲ್ಲೂ ಹೋಗಕ್ಕಿಲ್ಲ. ನಾನು ಯಾವಾಗ ಊರಾಗೇನೇ ಇರ್ತೀನಿ. ಇನ್ನೊಂದು ತಿಂಗಳು ಬಿಟ್ಕೊಂಡು ಬೇಕಾದ್ರೆ ಬನ್ನಿ, ನಿಮ್ಮ ದುಡ್ಡನ್ನ ನಿಮ್ಗೆ ಕೊಟ್ಬಿಡ್ತೀನಿ ನಾನು. ಸರಿ ಕಮಲಾಕ್ಸಕ್ಕೋ ಕೊಟ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ ಸರಿನಾ? ಒಂದು ತಿಂಗಳು ಮಟ್ಟಿಗೆ ಸಾಲ ಬೇರೆ ತಗೊಬಿಟ್ಟವಳು ನನ್ನ ಮಗಳು. ಭಾಳ ಕಷ್ಟ ಆಗಿದ್ದೀವಿ ನಾವಂತೂ. ಪಾರವಾಗಿಲ್ಲ ಬಿಡಕ್ಕ, ನಾನು ನಿಮ್ಮಂಗೆ ಭಾಳ ಕಷ್ಟಾಗಿದ್ದೆ. ಆದರೆ ಯಾವಾಗ ದುಡ್ಡನ್ನ ನಾನು ಹಾಕಕ್ಕೆ ಶುರು ಮಾಡಿದ್ನೋ, ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ನೋ, ಅವಾಗ ನಾನಂತೂ ಹೆಂಗೆ ಬೆಳೆದೋಗ್ಬಿಟ್ಟೆ ಗೊತ್ತಾ? ನೀವು ಹಂಗೆ ಬೆಳೆದೋಯ್ತೀರಾ? ಕೊಡಿ ದುಡ್ಡ ಕೊಡಿ ಫಸ್ಟು. ಉಸಾರ್ ಕಣಕ್ಕೋ ದುಡ್ಡು ನನ್ನ ಕೈಗೆ ಬರೋದು ಒಂದೇ, ದೇವರು ಉಂಡಿಗೆ ಹಾಕೋದು ಒಂದೇ, 2 ಒಂದೇ. ಹ್ಞೂ ಹೆಂಗನಾಗ್ಲಿ ನಮಗೂ ಭಯ ಇರ್ತದಲ್ಲಕ್ಕ. ಒಂದು ಹುಷಾರಾಗಿ ಹೇಳ್ಬೇಕಲ್ಲ ಒಂದು ಮಾತಾ. ಹುಷಾರು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದೀವಿ ಅಕ್ಕ. ಇವತ್ತು ಕರೆಕ್ಟಾಗಿ ಒಂದು ತಿಂಗಳು ಕಣಕ್ಕ ಬತ್ತೀನಿ ಮಂತಕ್ಕೆ. ಸರಿನಾ? ಅಯ್ಯೋ ನೀವೇನು ಬರೋದು, ನಾನೇ ಬತ್ತೀನಿ ಬಿಡಿ. ಬೇಕಾರೆ ನಾನು ಹೇಳಿದ್ನಲ್ಲ ಉಂಡಿಗೆ ಹಾಕಿರೋ ದುಡ್ಡು ನಿಮ್ದು ಅಂತ ಹೇಳ್ಬಿಟ್ಟು ಏನೂ ಆಗಕ್ಕಿಲ್ಲ. ಒಳ್ಳೇದಾಯ್ತದೆ ಬಿಡಿ, ನಾನಿನ್ನು ಬತ್ತೀನಿ. ಸರಿ ಕಣಕ್ಕ, ಒಳ್ಳೇದಾಗ್ಲಿ. ಯಪ್ಪ ಈ ತಿಂಗಳಿಗೆ ಏನು ಯೋಚನೆ ಇಲ್ಲ. ಹೆಂಗೋ ಬಾಕ್ರಾಗಳು ಸಿಕ್ಕಿದ್ವು. ಅಲ್ಲ 50,000 ರೂಪಾಯಿನ 1.5 ಲಕ್ಷ ಮಾಡ್ಕೊಡ್ಬೇಕಂತೆ. ಹಂಗೆಲ್ಲ ಮಾಡಂಗಿದ್ರೆ ಎಲ್ಲರೂ ದುಡ್ಡು ಹಾಕಕ್ಕೆ ಡಬಲ್ ತ್ರಿಬಲ್ ಮಾಡ್ಕೊಳ್ಳೋರು. ಇವ್ರಿಗೂ ಮಕ್ಕಕ್ಕೆ ಇಷ್ಟು ಇದೊಂದು ಬಾಕಿ. ಎಲ್ಲ ಇವಾಗ ಬುದ್ಧಿ ಕಮ್ಮಿ ಅನ್ನಿಸ್ತದೆ. ಬಿಡು, ನನಗೆ ಯಾಕೆ ದುಡ್ಡು ಸಿಕ್ತು ತಕ ಮಜಾ ಮಾಡು, ಮಜಾ ಉಡಾಯಿಸು. ಇವ್ರೇನು ಪಾಪ ಅನ್ನೋರೇನಲ್ಲ ಇವ್ರಂತಂದ್ರೆ. ಇವರು ಕಂತ್ರಿ ಜನಗಳೇನೇನಿಯ. ಬಿಡು, ನನಗೇನು ದುಡ್ಡು ಸಿಕ್ತಲ್ಲ ಅವ್ರ ವಿಷಯ ಕಟ್ಕೊಂಡು ನಂಗೇನಾಗಬೇಕು. ಅಮ್ಮ ಗ್ಯಾರಂಟಿ 2 ತಿಂಗಳು ನಮಗೆ 4.5 ಲಕ್ಷ ಬರ್ತದಲ್ವೇನಮ್ಮ? ಹೂಕಣಮ್ಮಿ ಬರ್ತದೆ. ಯಾರನ್ನ ಮೋಸ ಮಾಡ್ತಾರಾ? ಅಯ್ಯ ಅದು ಇದ್ದೂರಾಗಿ ಇದ್ಕೊಂಡು ಮೋಸ ಮಾಡೋದು ಉಂಟೆ ಯಾರನ್ನ? ಛೇ ಹಂಗೆಲ್ಲ ಯಾರು ಮೋಸ ಮಾಡೋಕ್ಕಿಲ್ಲ. ಕೊಟ್ಟೇ ಕೊಡ್ತಾರೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಒಳ್ಳೇದಾಯ್ತದೆ. ನಿಮ್ಮ ಅತ್ತೆ ನೀನು ಎಲ್ಲ ಸಂದಕೇನೇ ಇರ್ಬೋದು. ಹೂಕಣಮ್ಮ ಆ ಮುತ್ಕಿ ಹತ್ರ ನಿನ್ನೆ ರಾತ್ರಿ ಎಲ್ಲ ಕಾಲು ಕೈ ಒತ್ತಿ ನಯಸ್ಸು ಮಾಡಿದ್ದೀನಿ. ಮನೆನೂ ನನಗೇ ಕೊಡ್ತೀನಿ ಅಂತ ಹೇಳೈತೆ ಪಾಪ ನಮ್ಮ ಅತ್ತೆ. ಯಾಕೆ ಬಿಡ್ಬೇಕಮ್ಮ? ಅತ್ತೆನೇ ಪ್ರೀತಿಯಿಂದ ಕೊಡಬೇಕಾದ್ರೆ ನಾನು ಪ್ರೀತಿಯಿಂದ ತಗೋಬೇಕಲ್ವಾ? ಅದಕ್ಕೆ ಅತ್ತೆಗೆ ನೈಸ್ ಮಾಡಿದ್ದೀನಿ. ಇವತ್ತು ಕೊಡ್ತಾರೆ, ನನ್ನ ಹೆಸರಿಗೆ ಬರೆದ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀನಿ. ಹ್ಞೂ ಮಗಳೇ ಬಿಡು, ನೀನು ಅದೃಷ್ಟವೋ ಅದೃಷ್ಟ. ನಡಿ ಹೋಗೋಣ. ಇನ್ನು 2 ತಿಂಗಳು 3 ತಿಂಗಳು ಹೊಲದ ವಿಷಯನ ಮಾತಾಡ್ಬೇಡ ಅಂತ ಹೇಳಿದ್ಯಾ. ಆ ಸಾಲಗಾರರು ಕೊಟ್ಟಿದ್ಯಲ್ಲ ಅವ್ರಿಗೆ. ಇನ್ನು 2 ತಿಂಗಳಿಗೇನೇ ದುಡ್ಡು ಬರ್ತದೆ. ಹೆಂಗೋ ನೀನು 4.25 ಲಕ್ಷ ಎಲ್ಲರಿಗೂ ಸಾಲ ಕೊಟ್ಬಿಟ್ಟು ಬಡ್ಡಿ ಸಮೇತ ಕೊಟ್ಬಿಟ್ಟು ಜಮೀನ್ದೆಲ್ಲ ಬಿಡಿಸ್ಕೊಬಿಡು. ಆರಾಮಾಗಿರು, ಇನ್ನೂ ದುಡ್ಡು ಮಿಕ್ತದೆ ನಿನಗೆ. ಹ್ಞೂ ಕಣಯ್ಯಮ್ಮ. ಸರಿ ನೋಡಿ ಮಂತಕ್ಕೆ ಹೋಗೋಣ. ಸೊಸೆ ಮುದ್ದು, ನೀನು ರಾತ್ರಿ ಎಲ್ಲ ಕೇಳ್ತಿದ್ದೆ ಅಲ್ವೇನವ? ಅತ್ತೆ ಈ ಮನೆ ಅವ್ರು ಬಂದು ಕಿತ್ಕೊಂಡು ಹೋಯ್ತಾರೆ, ಇವ್ರು ಬಂದು ಕಿತ್ಕೊಂಡು ಹೋಯ್ತಾರೆ, ಏನು ಮಾಡೋದತ್ತೆ ಅಂತ ಕೇಳ್ತಾ ಇದ್ದಲ್ಲಮ್ಮ. ನೋಡವ ತಗ, ನಿನ್ನ ಹೆಸ್ರಿಗೇನೇನಿಯ ಮನೆನೂ ಬರೆದಿದ್ದೀನಿ. ಎಲ್ಲ ಮಕ್ಳುಗಳನ್ನೂ ಕೈ ಕೊಟ್ಬಿಟ್ರು ನನಗಂತೂ. ನೀನು ಒಬ್ಬಳೇ ನನ್ನ ತಾಯಿ ಥರ ನೋಡ್ಕೊತಾ ಇದೆಯಾ ಕಣವ, ತಾಯಿ ಥರ. ಸರಿ ಕಣವ ತಗ, ನಿನಗಂತೂ ನಿನ್ನ ಹೆಸ್ರಿಗೇನೇನಿಯ ಈ ಮನೆಯೆಲ್ಲ ಬರೆದ್ಬಿಟ್ಟಿದ್ದೀನಿ ಕಣವ. ಇನ್ನು ಸಾಕಲ್ವೇನವ ನಿಂಗೆ? ಈ ಮನೆ 2 ಎಕರೆ ಜಮೀನು ಐತೆ. ಇನ್ನೇನವ ಬೇಕು ನಿಂಗೆ? ಅಯ್ಯೋ ಅತ್ತೆ, ನೀವು ನನ್ನ ಹೆಸ್ರಿಗೆ ಬರೆದ್ಬಿಟ್ರ ಅತ್ತೆ? ನನ್ನ ಹೆಸ್ರಿಗೆ ಬರೆದ್ಬಿಟ್ರ ಅತ್ತೆ? ಭಾಳ ಅಂದರೆ ಭಾಳ ಖುಷಿ ಆತಾಯ್ತು ಕಣತ್ತೆ. ನೆನೆಸ್ಕೊಂಡ್ರೆ ನೆನಿಯ ನಿಮ್ಮಂಥ ಅತ್ತೆನ ಪಡಿಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿಬಿಟ್ಟಿದ್ದೆ. ನಾನು ಅಷ್ಟೇ ನೆನಿಯ ನಿನ್ನಂಥ ಸೊಸೆನ ಪಡಿಯೋಕ್ಕೆ 7 ಜನ್ಮದ ಪುಣ್ಯ ಮಾಡಿಬಿಟ್ಟಿದ್ದೆ. ಅಮ್ಮ ಏನಮ್ಮ ಅಂತ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಏನು ವಿಚಾರ? ಯಾಕೆ ಇವಾಗ ಹಿಂಗೆ ಗೊಳೋ ಅಂತ ಅನ್ಕೊಂಡು ಬಂದ್ಬಿಟ್ಟಿದ್ಯಲ್ಲ? ಅವತ್ತು ಹೋಗ್ಬೇಡ್ದೆ ನನ್ನ ಮಗನಿಂದೆ ಅಂತಂದ್ರೆ ಏನು ಕೇಳ್ದೆ ನನ್ನ ಮಾತಾ? ಹೋಗ್ಬಿಟ್ಟಲ್ಲ, ಇವಾಗ ಏನು ಬಂದಿದ್ಯಾ ಹುಡಿಕೊಂಡು? ಅಮ್ಮ ಹೊಲ್ದಾಗ ಬೆಳೆ ಬೆಳ್ಕೊಳಕ್ಕೂ ಕಾಸಿಲ್ದಿದ್ದಂಗೆ ಆಗ್ಬಿಟ್ಟೈತ್ ಕಣಮ್ಮ. ಒಂದು 20,000-30,000 ರೂಪಾಯಿ ಇದ್ರೆ ಕೊಡಮ್ಮ. ಓಹೋ 20,000 30,000 ಕೊಡ್ಬೇಕಂತ ಇವಳಿಗೆ? 20,000 30,000 ಯಾಕೆ? ನೀನು ಗಂಡ ಕಳ್ಸಿದ್ನಾ? ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವ್ನ ಮಕ ಮುಚ್ಚ. ಎಂಟಿನ ಸಾಕಕ್ಕೆ ಯೋಗ್ಯತೆ ಇಲ್ದಿದ್ರು ಕೊಬ್ಬು ಶಾನೆ ಕೊಬ್ಬು ಕರ್ಕೊಂಡು ಹೋಗ್ಬಿಟ್ಟ ದೊಡ್ಡದಾಗ ತೊಳ್ಳಾಕ್ತೀನಿ ಅಂತ ಹೇಳ್ಬಿಟ್ಟು. ಹೋಗು ಅನ್ಭವಿಸ್ಕೊ ಹೋಗಿಲಿ. ನನ್ನ ಮಾತಿನಿಗೇನೆ ಎದುರಾಕೊಂಡು ಹೊಂಟೋಗ್ಬಿಟ್ಟಲ್ಲ. ಯಾ ಮಕ್ಕಳು ಬೇಡ ನಂಗೆ. ನನ್ನ ಸೊಸೆ ಅವಳೆ ಸಂದಕ್ಕೆ ಏನೇ ನೋಡ್ಕೊಂತಾಳೆ. ಅಮ್ಮ ನನ್ನ ಗಂಡ ನನ್ನನ್ನೇನು ಕಳಿಸ್ಲಿಲ್ಲ ಇಲ್ಲಿಗೆ. ನಾನೇ ಏನಿಯ ಕಷ್ಟ ಅಂತ ಹೇಳ್ಬಿಟ್ಟು ನಾನೇ ಏನಿಯ ಬಂದಿದ್ದು. ನನ್ನ ಗಂಡನ ಕಷ್ಟ ನೋಡೋಕ್ಕಾಗ್ದಿದ್ದಂಗೆ ನಾನೇ ಏನಿಯ ಬಂದಿದ್ದು. ನನ್ನ ಗಂಡನ ಬಗ್ಗೆ ಏನು ಮಾತಾಡ್ಬೇಡ ಕಣಮ್ಮ. ನನ್ನ ಗಂಡ ಏನು ಕಳಿಸಿಲ್ಲ ನನ್ನ. ನಾವು ಏನಾರ ಒಂಚೂರು ಬೆಳೆ ಬೆಳ್ಕೊಂಡು ನಾವು ಒಂದು ತಾವು ಅಂತ ಹೇಳ್ಬಿಟ್ಟು ಯಾವ್ದನ ಒಂದು ಜಾಗ ಈಗ ಕಟ್ಕೊಂಡು ಏನೋ ಮಾಡನಿ ಅಂತ ಹೇಳ್ಬಿಟ್ಟು ನಾನಂತೂ ಒದಾಡ್ತಿದ್ದೀನಿ ಕಣಮ್ಮ. ಈ ಮನೆನೂ ಇವಾಗ ನಮಗೆ ಸೇರ್ಬೇಕಾಗಿದ್ದಲ್ವಾ? 4 ಜನಕ್ಕೂ ನಿನಗೂ ಸೇರಿ 4 ಜನಕ್ಕೂ ಸೇರಿ ಅಂತ ಹೇಳಿದ್ದಲ್ಲ. ನನಗೇನು ಮನೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಕಣಮ್ಮ. ಒಂದು 20-30 ಸಾವಿರ ರೂಪಾಯಿ ದುಡ್ಡನ್ನ ಕೊಡಮ್ಮ.
ಅಯ್ಯೋ 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 ಮನೆನಂತೆ ಮನೆ ಯಾ ಮನೆನೇ ಈ ಮನೆ ಅವಾಗ್ಲೇನೇನಿಯಾ ನಾನು ನಂದು ಅಡ್ಸಸ್ಗೆ ಬರ್ದ್ ಕೊಡ್ತಾ ಇವ್ನಿ. ಅಮ್ಮ ಯಾರಿಗೂ ಬರ್ಕೊಡಕ್ಕಿಲ್ಲ, ನನ್ನ ಹೆಸ್ರುನಾಗೆ ಇರ್ತದೆ ಅಂತ ಹೇಳ್ತಾ ಇದ್ದೆ. ಆವಾಗ ಹೇಳ್ತಾ ಇದ್ದೆ, ಇವಾಗ ನಾನು ಹೇಳ್ತಾ ಇವ್ನಿ ನನ್ಗೆಲ್ಲನೂ ನಂದು ಅಡ್ಸಸ್ಗೆ ಕೊಡ್ತೀನಿ. ನಂದು ಅಡ್ಸಸ್ಸೇನೇನಿಯ ನಾನು ನೋಡ್ಕೊಂತ ಇರೋದು. ಇನ್ನು ಯಾವಳು ನನ್ನೇ ನೋಡ್ಕೊಂಡು ಕೂಳಾಗ್ತಾ ಇಲ್ಲ. ಹೋಗು ಆ ಪೊದ್ದಿಯಿಂದ ತಿರ್ಕೊಂಡು ಓಡಾಡ್ತಿತ್ತನಲ್ಲ ನಿನ್ ಗಂಡ, ಅವಳು ಹೊಸ ಮನೆ ಕಟ್ಟೋಳು ನೋಡು, ಅವಳ ಮನೆಗೆ ನೀನು ತೂರಾಡೋಗಿ ನೀನು. ಅಮ್ಮೋ ಪೊದ್ದತ್ಗೆ ಇಲ್ಲ ಅಂದಿದ್ರೆ ಆಯ್ತಿರ್ಲಿಲ್ಲ. ಆ ಎತ್ಕೆನುವೆ ನಂಗೆ ಬಾಳ ಅಂದ್ರೆ ಬಾಳ ನಿನಗೆ ಸಹಾಯ ಮಾಡ್ಬಿಟ್ಟೈತೆ. ಬಾಳ ಅಂದ್ರೆ ಬಾಳ ಸಹಾಯ ಮಾಡ್ಬಿಟ್ಟೋಳಂತ, ಬಾಳ ಅಂದ್ರೆ ಬಾಳ ಸಹಾಯ. ಹೋಗೆ ಹೋಗು, ಎಲ್ಲನ ಬಿತ್ತು ಸಾಯೋಗು. ನಮ್ಗೇನಾಗ್ಬೇಕು ಇವಾಗ? ಸೊಸೆ ತಗ ತಗ ನಿನ್ ಪತ್ರುವ. ಅಯ್ಯೋ ಅತ್ತೆ ಥ್ಯಾಂಕ್ಸ್ ಅತ್ತೆ. ಹೋಗಿ ಎಲ್ರಿಗೂ ಹೇಳು, ಕೇಳಿಸ್ಕೊಳ್ಳೋ ಎಲ್ಲ ಕೇಳಿಸ್ಕೊಂಡ್ಲಿ. ಇನ್ ಮ್ಯಾಲ ಇದು ಈ ಮಮ್ತುನ್ ಮನೆ, ಯಾರ ಮನೆನೂ ಅಲ್ಲ ಇದೆಲ್ಲ, ಇನ್ನ ಮಮ್ತುಂದೇನೆಯ ಮನೆ. ಹೋಗ್ಬಿಟ್ಟು ಹೇಳಂಗಂತ. ಅಮ್ಮೋ ನಿನ್ಗೊಂದಲ್ಲ ಒಂದ್ ಗತಿ ಬತ್ತದ್ ನೋಡ್ತಾ ಇರ. ನಿನ್ಗೆ ಇವಳು ಸರಿಯಾಗಿ ಮಾಡ್ತಾಳೆ. ನಿನ್ಗೆ ನನಗ್ ಮಾಡಿದ್ಲಲ್ಲ ಮದ್ವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರುವದಿ ಕಳೆದ್ಲಲ್ಲ, ಹಂಗೆ ನಿಂಗೆ ಸರಿಯಾಗಿ ಮಾಡ್ತಾಳೆ. ನೋಡ್ತಾ ಇರ್ ನಿನ್ಗಂತೂ ಇದೆಲ್ಲ ಬೇಕಾ ನಿನ್ಗೆ? ಅಲ್ಲ ಕಣಮ್ಮ, ಎತ್ತು ಮಗಳಿಗೆ 20-30 ಸಾವಿರ ರೂಪಾಯಿ ಕೊಡು ಅಂದ್ರೆ ಹಿಂದೆ ಮುಂದೆ ನೋಡ್ತೀಯಾ. ಅಂಥದ್ರಾಗೆ ಇವಳಿಗೆ ಮಾತ್ರ ಎಲ್ಲನೂ ಕೊಟ್ಟು ಇಕ್ತಾ ಇದೆಯಾ. ಅದೇನು ಮೋಡಿ ಮಾಡೋಳ ಏನೋ. ನಾಳೆ ಕಷ್ಟ ಅಂತ ನಮ್ಮ ಮನೆ ಬಾಕ್ಲಿಗೆ ಬಾಮ ನಾನು, ಅವಾಗ ನೀನು ನೋಡ್ಕೊಂತೀನಿ. ಹಿಂಗೆ ಇರೋದಿಲ್ಲ ಕಣಮ್ಮ, ನಮ್ಗೂ ಟೇಮು ಹಿಂಗೆ ಇರೋಕ್ಕಿಲ್ಲ. ನಾವು ಸಂದಾಗ ಭಾಳ ತೋರಿಸ್ತೀವಿ. ಆವಾಗ ಬಾ, ಆವಾಗ ನೋಡ್ಕೊಂತೀನಿ ನಾನು. ಏನೇ ನೋಡ್ಕೊಂತೀಯ ಮಳ್ಳಿ, ಏನೇ ನೋಡ್ಕೊಂತೀಯ? ಏನೋ ನೋಡ್ಕೊಂತೀನಿ ಬಿಡು. ನಿನಗ್ಯಾಕೆ ಟೇಮ್ ಬರ್ತದಲ್ಲ ಅವಾಗ ಮಾತಾಡ್ತೀನಿ. ಇವಾಗಂತೂ ನಾನು ಮಾತಾಡಕ್ಕಿಲ್ಲ ಅಂದ್ರೆ ಮಾತಾಡಕ್ಕಿಲ್ಲ. ಬರ್ತದೆ ಟೈಮ್ ನಮಗೂ. ನಾವೇನು ಇಲ್ಲೇ ಊಟ ಹುಡ್ಕೊಂಡು ಕೂತ್ಕೊಳ್ಳಲ್ಲ. ನನ್ನ ಗಂಡನ ಕರ್ಕೊಂಡು ನಾನು ದೂರ ಹೋಗಿ ಸಂದಾಗ ತುಡ್ಕೊಂಡು ಬಂದು ಆಮೇಕಿಂದ ಮಾತಾಡ್ತೀನಿ. ನನ್ನ ಗಂಡನ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಎಲ್ಲನೂ ಒಂದಿನ ಐತೆ. ಅಯ್ಯೋ ಕಂಡಿದ್ದೀನಿ ಹೋಗವ, ಕಂಡಿದ್ದೀನಿ ಹೋಗು. ನಿನ್ ಗಂಡನ ಪೌರುಷವ ನಾನು ಕಂಡಿದ್ದೀನಿ. ಹೋಗು ಸಾಕು ಕಂಡಿದ್ದೀನಿ. ಶಾನೆ ಮಾತಾಡಕ್ಕೇನು ಬರ್ಬೇಡ. ಇದನ್ನೇನು ನನ್ನ ಮನೆ, ಇದು ನಿನ್ನ ಮನೆ ಅಂತೂ ಅಲ್ವೇ ಅಲ್ಲ. ಹೋಗೋಗು. ಸುಮ್ಕೆನೆಯ ಬಂದಾರಿಗೆ ಸುಮ್ಕ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಅತ್ತೆಗೆನೆಯ ಕಾಲಾಗೊದ್ದೋದಳಲ್ವೇ ನೀನು. ಹೋಗೋಗು, ಅನ್ಭವಿಸ್ಕೊಂಡು ಸಾಯೋಗು. ಎಲ್ರೂ ಹೆಣ್ಮಕ್ಳು ಮನೆಗೆ ಬಂದರೆ ಎಂಥ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದರೆ ನೀವು ಪ್ರೀತಿಯಿಂದ ಮಾತಾಡಿಸ್ತಿಲ್ಲ ಅಲ್ವಾ? ನೊಂದು ಒದ್ದಾಡ್ಕೊಂಡು ಬಂದಿರೋ ಹೆಣ್ಮಗಳನ್ನೇ ಹಿಂಗೆ ಉಗಿದ್ ಕಳಿಸ್ತಿದ್ದೀರಾ ಅಂದರೆ ನೀವು ನಾನು ಅನುಭವಿಸ್ತಿದ್ದೀನಲ್ಲ, ಅದಕ್ಕಿಂತ ಶಾನೆ ಏನೇ ಅನುಭವಿಸ್ತೀರ. ನೋಡ್ತಾ ಇರಿ, ನಿಮ್ಗೂ ಗೊತ್ತಾಯ್ತದೆ ಏನು ಅಂತ ಹೇಳ್ಬಿಟ್ಟು. ಈ ಮನೆ ಅಂತೂ ಉದ್ಧಾರ ಆಗಕ್ಕಿಲ್ಲ. ಸಂದಾಗ ಗೊತ್ತು ನನಗಂತೂ. ಎಲ್ಲ ತಾಯಿಗಳು ಗಂಡನ ಜೊತೆ ಸಂದಾಕಿರ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾರೆ. ನೀನು ಗಂಡನ ಬಿಟ್ಬಿಟ್ಟು ಬಾ ಅಂತ ಹೇಳ್ತೀನಮ್ಮ. ನೀನು ಒಬ್ಳು ಅಮ್ಮನ. ಸಾಕು ನಿಮ್ಮ ಸವಾಸಗಳೆಲ್ಲ ಮಾಡ್ಬಿಟ್ಟು ನನಗೂ ಸಾಕು ಬೇಕಾಗೋಗೈತೆ. ದೊಡ್ಡ ನಮಸ್ಕಾರ ಕಣಮ್ಮ, ನನಗಂತೂ ದೊಡ್ಡ ನಮಸ್ಕಾರ. ನಾನಂತೂ ಹೋಯ್ತೀನಿ. ಹೋಗು. ನೀನ್ ಸಾಪಾಕಿದ ತಕ್ಷಣ ನಮ್ಮನೇನು ಬಿದ್ದಿದ್ದು ಹೋಗಲ್ಲ. ನಮ್ಮನೆ ಸಂದಕ್ಕೆ ಇರ್ತದೆ. ಹೋಗೋಗು, ಕಂಡಿದ್ದೀನಿ ನಾನು. ಸಾಪಾಕ್ತಳ ಸಾಪ. ಇವಳು ಸಾಪಾಕಿದ್ದಕ್ಕೇನೆಯ ನಾವು ಪಾಳಾಗೋಗ್ಬಿಟ್ಟಿದೀವಿ. ಅಯ್ಯೋ ಬಿಡತ್ತೆ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಲ್ವಾ ಅವಳಂತೂ. ಹಂಗೆಲ್ಲ ಆಳೆ ಆಡ್ತಾಳೆ. ನಿಮ್ಮ ಮಗಳು ಕತೆ ನಿಮ್ಗೆ ಗೊತ್ತಿಲ್ದಿರೋದು ಏನೈತೆ ಬುಡಿ. ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರೆ? ಹೋಗಿ ಆರಾಮಾಗಿರೋಗಿ. ಈ ಮನೆ ನಂದಲ್ವೇ, ಇನ್ ಬಂದೋರ್ನೆಲ್ಲ ನಾನೇ ನೋಡ್ಕೊಂತೀನಿ ಸರಿಯಾಗಿ. ಉಕಣವ, ನಿನ್ನ ಹೆಸರಿಗೆ ಬರ್ಕೊಟ್ಟಿದ್ದೀನಿ, ನೀನೇನೇನಿಯಾ ನೋಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ನನ್ನ ಕೈಗೆ ಬಂದೈತೆ ಅಂದಮೇಲೆ ನಾನು ಚೆನ್ನಾಗೇನೇ ನೋಡ್ಕೊಂತೀನಿ ಎಲ್ಲನೂ. ನಮ್ಮ ಅಮ್ಮನೂ ಪಾಪ ನಂಗೆ ಸಹಾಯ ಮಾಡಕ್ಕೆ ಬೇರೆ ಐತೆ. ನೀವು ಹೋಗಿ ಅತ್ತೆ, ನೀನು ನಮ್ಮಮ್ಮ ಆರಾಮಾಗಿ ಮನೆ ಕಳಿ. ಇನ್ನು ಮುಂದೆ ಏನಾಗಬೇಕು ಏನು ಬಿಡಬೇಕು ಅದು ಎಲ್ಲನೂ ನಾನು ನೋಡ್ಕೊಂತೀನಿ. ಸರಿ ಕಣವ, ಆಯಿತು. ಮಗಳೇ, ನಿನ್ನಂತ ಬುದ್ಧವಂತೆ ಹುಡಿಕೊಂಡು ಹೋದ್ರೂ ಸಿಗಕ್ಕಿಲ್ಲ. ಅಂತೂ ಇಂತೂ ಹೆಂಗೋ ಅತ್ಲಾಗ ಮನೆ ನಿನ್ನ ಹೆಸರು ಬಂದ್ಬಿಡ್ತಲ್ಲ, ಅಷ್ಟೇ ಸಾಕು. ಇನ್ನು ಸರಿಯಾಗಿ ಆಟಾಡಿಸ್ಬೇಕು ಇವ್ರನ್ನ ಎಲ್ಲನೂ. ಒಂದೆರಡು ದಿನ ಸುಮ್ಮನಿರಮ್ಮ, ಆಮೇಕಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ ಕಣವ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಈ ಮನೆ ಒಳಗಡೆ ದುಷ್ಟಶಕ್ತಿಗಳ ಆಗಮನ ಆಗ್ತೈತೆ ತಾಯಿ, ಆಗಮನ ಆಗ್ತೈತೆ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಯಾವ ಇವನ್ ಬುಡ್ಬುಡ್ಕೆ ಈ ಸುತ್ತ ಬಂದ್ಬಿಟ್ಟು ಎದುರಿಸ್ತಾವನಲ್ಲ. ಅಯ್ಯೋ ಶಿವನಿ, ಯಾರಪ್ಪ ಇವನ್ ಬುಡ್ಬುಡ್ಕೆನು? ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಈ ಮನೆಗೆ ದುಷ್ಟಶಕ್ತಿಯ ಆಗಮನ ಆಗ್ತೈತೆ ತಾಯಿ, ದುಷ್ಟಶಕ್ತಿಯ ಆಗಮನ ಆಗ್ತೈತೆ. ಇಲ್ಲೆಲ್ಲನೂ ಯಾರು ಬದುಕಕ್ಕೆ ಉಳ್ಗಾಲ ಇಲ್ಲ ತಾಯಿ, ಉಳ್ಗಾಲ ಇಲ್ಲ. ಅಯ್ಯೋ, ಇದೇನಪ್ಪ ಹಿಂಗೆ ಹೇಳ್ತಿದ್ಯಾ? ಇದು ನಾನ್ ನುಡಿತಾ ಇಲ್ಲ ತಾಯಿ, ಇದು ನಾನ್ ನುಡಿತಾ ಇಲ್ಲ. ದೇವಿ ನುಡಿತಿರೋದು ತಾಯಿ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಈ ಮನೆಗೆ ದುಷ್ಟಶಕ್ತಿಯ ಆಗಮನ ಆದಷ್ಟು ಬೇಗನೆ ಆಗುತ್ತೆ, ಆದಷ್ಟು ಬೇಗನೆ ಆಗುತ್ತೆ ತಾಯಿ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಇದೇನಪ್ಪ ಇದು? ಏನೇನ ಹೇಳ್ತಾವ್ರಲ್ಲ, ಬುಡ್ಬುಡ್ಕೆರಿಗೆ ಹೇಳಿದ್ಯಲ್ಲನ್ವೇ ನಿಜ ಆಯ್ತದೆ ಅಂತಾರೆ. ಅಯ್ಯೋ, ನಿಜ ಆಯ್ತದ? ಏನಪ್ಪ ಕರ್ಮ. ದುಷ್ಟಶಕ್ತಿ ಆಗಮನ ಅಂದರೆ ಅವತ್ತು ದೇವನ್ ಕತ್ತಿದ್ಲಲ್ಲ, ಅವಳೇನ ಬಂದ್ಬಿಡ್ತದ ಏನು? ನಾನು ಭಯ ಭಕ್ತಿ ಇಲ್ದಂಗೆ ಈಚೆ ಕಡೆ ಏನೇ ಮನೆ ಕಂಡಿವ್ನಿ. ಅಯ್ಯೋ, ಬೇಕಿತ್ತ ನನಗೆ. ದೇವ್ರೆ, ನೀನೇ ಕಾಪಾಡ್ಬೇಕು ನಮ್ಮನ್ನ. ಈ ಬೆಳಗ್ಗೆ ಎದ್ದಿದ ತಕ್ಷಣ ಏನಿಯಾ ನನ್ನ ಮಗಳಿಗೆ ವಿಷಯ ಎಲ್ಲ ನನಗೆ ಹೇಳ್ಬಿಡ್ತೀನಿ.